ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರೈತರು ಒಂದ್ ಕಡೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಭತ್ತ ಆಗಿರಬಹುದು, ತೆಂಗು ಆಗಿರಬಹುದು, ಅಡಿಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದೆರಡು ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಹಲವೆಡೆ ನಾಲೆಗಳ ಏರಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಬಳಿಯ ಸಿಡಿಎಸ್ ನಾಲೆಯ ಏರಿ ಒಡೆದು ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ಸದ್ಯ ನಾನು ಆ ಘಟನಾ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಸಮೀಪದ ಸಿಡಿಎಸ್ ನಾಲೆ ಒಡೆದಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಸಿಡಿಎಸ್ ನಾಲೆಯ ಏರಿ ಒಡೆದಿದೆ. ಏರಿ ಒಡೆದಂತಹ ಪರಿಣಾಮ ಸಿಡಿಎಸ್ ನಾಲೆಯ ಕೆಳಭಾಗದಲ್ಲಿರುವಂತಹ ಜಮೀನಿಗೆ ನೀರು ನುಗ್ಗಿರುವಂತದ್ದು. ನೀರು ನುಗ್ಗಿ ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಸಾಕಷ್ಟು ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಏರಿ ಒಡೆದ ಕೆಳಭಾಗ ಅಡಕೆ, ಬಾಳೆ, ತೆಂಗು ಸೇರಿದಂತೆ ಸಾಕಷ್ಟು ಪ್ರಮಾಣದ ಬೆಳೆ ಇತ್ತು. ಸಂಪೂರ್ಣವಾಗಿ ಮಳೆಯ ನೀರು ಅಂದ್ರೆ ಏರಿಯ ನೀರು, ನಾಲೆಯ ನೀರೇನ್ ಬರ್ತಾ ಇದೆ, ನಾಲೆಯ ನೀರಿನಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಇದೇ ರೀತಿ ಸಾಕಷ್ಟು ಪ್ರಮಾಣದ ಜಮೀನಿಗೆ ನೀರು ಹರಿದೋಗಿದೆ. ಪರಿಣಾಮ ಸಾಕಷ್ಟು ಬೆಳೆ ಹಾನಿಯಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಹುಯ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಡ್ಯಾಮೇಜ್ಗಳಾಗಿರುವಂತದ್ದು. ಸಾಕಷ್ಟು ಕಡೆ ಕೆರೆ ಏರಿ ಇರಬಹುದು ಅಥವಾ ನಾಲೆಯ ಏರಿಗಳು ಡ್ಯಾಮೇಜ್. ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರೈತರು ಒಂದ್ ಕಡೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಭತ್ತ ಆಗಿರಬಹುದು, ತೆಂಗು ಆಗಿರಬಹುದು, ಅಡಿಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದೆರಡು ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಹಲವೆಡೆ ನಾಲೆಗಳ ಏರಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಬಳಿಯ ಸಿಡಿಎಸ್ ನಾಲೆಯ ಏರಿ ಒಡೆದು ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ಸದ್ಯ ನಾನು ಆ ಘಟನಾ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಸಮೀಪದ ಸಿಡಿಎಸ್ ನಾಲೆ ಒಡೆದಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಸಿಡಿಎಸ್ ನಾಲೆಯ ಏರಿ ಒಡೆದಿದೆ. ಏರಿ ಒಡೆದಂತಹ ಪರಿಣಾಮ ಸಿಡಿಎಸ್ ನಾಲೆಯ ಕೆಳಭಾಗದಲ್ಲಿರುವಂತಹ ಜಮೀನಿಗೆ ನೀರು ನುಗ್ಗಿರುವಂತದ್ದು. ನೀರು ನುಗ್ಗಿ ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಸಾಕಷ್ಟು ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಏರಿ ಒಡೆದ ಕೆಳಭಾಗ ಅಡಕೆ, ಬಾಳೆ, ತೆಂಗು ಸೇರಿದಂತೆ ಸಾಕಷ್ಟು ಪ್ರಮಾಣದ ಬೆಳೆ ಇತ್ತು. ಸಂಪೂರ್ಣವಾಗಿ ಮಳೆಯ ನೀರು ಅಂದ್ರೆ ಏರಿಯ ನೀರು, ನಾಲೆಯ ನೀರೇನ್ ಬರ್ತಾ ಇದೆ, ನಾಲೆಯ ನೀರಿನಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಇದೇ ರೀತಿ ಸಾಕಷ್ಟು ಪ್ರಮಾಣದ ಜಮೀನಿಗೆ ನೀರು ಹರಿದೋಗಿದೆ. ಪರಿಣಾಮ ಸಾಕಷ್ಟು ಬೆಳೆ ಹಾನಿಯಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಹುಯ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಡ್ಯಾಮೇಜ್ಗಳಾಗಿರುವಂತದ್ದು. ಸಾಕಷ್ಟು ಕಡೆ ಕೆರೆ ಏರಿ ಇರಬಹುದು ಅಥವಾ ನಾಲೆಯ ಏರಿಗಳು ಡ್ಯಾಮೇಜ್. ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರೈತರು ಒಂದ್ ಕಡೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಭತ್ತ ಆಗಿರಬಹುದು, ತೆಂಗು ಆಗಿರಬಹುದು, ಅಡಿಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದೆರಡು ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಹಲವೆಡೆ ನಾಲೆಗಳ ಏರಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಬಳಿಯ ಸಿಡಿಎಸ್ ನಾಲೆಯ ಏರಿ ಒಡೆದು ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ಸದ್ಯ ನಾನು ಆ ಘಟನಾ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಸಮೀಪದ ಸಿಡಿಎಸ್ ನಾಲೆ ಒಡೆದಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಸಿಡಿಎಸ್ ನಾಲೆಯ ಏರಿ ಒಡೆದಿದೆ. ಏರಿ ಒಡೆದಂತಹ ಪರಿಣಾಮ ಸಿಡಿಎಸ್ ನಾಲೆಯ ಕೆಳಭಾಗದಲ್ಲಿರುವಂತಹ ಜಮೀನಿಗೆ ನೀರು ನುಗ್ಗಿರುವಂತದ್ದು. ನೀರು ನುಗ್ಗಿ ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಸಾಕಷ್ಟು ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಏರಿ ಒಡೆದ
ಕೆಳಭಾಗ ಅಡಕೆ, ಬಾಳೆ, ತೆಂಗು ಸೇರಿದಂತೆ ಸಾಕಷ್ಟು ಪ್ರಮಾಣದ ಬೆಳೆ ಇತ್ತು. ಸಂಪೂರ್ಣವಾಗಿ ಮಳೆಯ ನೀರು ಅಂದ್ರೆ ಏರಿಯಾ ನೀರು, ನಾಲಿಯ ನೀರೇನ್ ಬರ್ತಾ ಇದೆ, ನಾಲಿಯ ನೀರಿನಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಇದೇ ರೀತಿ ಸಾಕಷ್ಟು ಪ್ರಮಾಣದ ಜಮೀನಿಗೆ ನೀರು ಹರಿದು ಹೋಗಿದೆ. ಪರಿಣಾಮ ಸಾಕಷ್ಟು ಬೆಳೆ ಹಾನಿಯಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಹುಯ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಡ್ಯಾಮೇಜ್ ಗಳಾಗಿರುವಂತದ್ದು. ಸಾಕಷ್ಟು ಕಡೆ ಕೆರೆ ಏರಿ ಇರಬಹುದು ಅಥವಾ ನಾಲೆಯ ಏರಿಗಳು ಡ್ಯಾಮೇಜ್. ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರೈತರು ಒಂದ್ ಕಡೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಭತ್ತ ಆಗಿರಬಹುದು, ತೆಂಗು ಆಗಿರಬಹುದು, ಅಡಿಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಹಲವೆಡೆ ನಾಲೆಗಳ ಏರಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಬಳಿಯ ಸಿಡಿಎಸ್ ನಾಲೆಯ ಏರಿ ಒಡೆದು ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ಸದ್ಯ ನಾನು ಆ ಘಟನಾ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಸಮೀಪದ ಸಿಡಿಎಸ್ ನಾಲೆ ಒಡೆದಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಸಿಡಿಎಸ್ ನಾಲೆಯ ಏರಿ ಒಡೆದಿದೆ. ಏರಿ ಒಡೆದಂತಹ ಪರಿಣಾಮ ಸಿಡಿಎಸ್ ನಾಲೆಯ ಕೆಳಭಾಗದಲ್ಲಿರುವಂತಹ ಜಮೀನಿಗೆ ನೀರು ನುಗ್ಗಿರುವಂತದ್ದು. ನೀರು ನುಗ್ಗಿ ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. 100 ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಸಾಕಷ್ಟು ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಏರಿ ಒಡೆದ ಕೆಳಭಾಗ ಅಡಕೆ, ಬಾಳೆ, ತೆಂಗು ಸೇರಿದಂತೆ ಸಾಕಷ್ಟು ಪ್ರಮಾಣದ ಬೆಳೆ ಇತ್ತು. ಸಂಪೂರ್ಣವಾಗಿ ಮಳೆಯ ನೀರು ಅಂದ್ರೆ ಏರಿಯಾ ನೀರು, ನಾಲಿಯ ನೀರೇನ್ ಬರ್ತಾ ಇದೆ, ನಾಲಿಯ ನೀರಿನಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಇದೇ ರೀತಿ ಸಾಕಷ್ಟು ಪ್ರಮಾಣದ ಜಮೀನಿಗೆ ನೀರು ಹರಿದು ಹೋಗಿದೆ. ಪರಿಣಾಮ ಸಾಕಷ್ಟು ಬೆಳೆ ಹಾನಿಯಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಹುಯ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಡ್ಯಾಮೇಜ್ ಗಳಾಗಿರುವಂತದ್ದು. ಸಾಕಷ್ಟು ಕಡೆ ಕೆರೆ ಏರಿ ಇರಬಹುದು ಅಥವಾ ನಾಲೆಯ ಏರಿಗಳು ಡ್ಯಾಮೇಜ್. ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರೈತರು ಒಂದ್ ಕಡೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಭತ್ತ ಆಗಿರಬಹುದು, ತೆಂಗು ಆಗಿರಬಹುದು, ಅಡಿಕೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಂಡ್ಯ ಜಿಲ್ಲೆ ಹಲವೆಡೆ ನಾಲೆಗಳ ಏರಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಬಳಿಯ ಸಿಡಿಎಸ್ ನಾಲೆಯ ಏರಿ ಒಡೆದು ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. ಸದ್ಯ ನಾನು ಆ ಘಟನಾ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಸಮೀಪದ ಸಿಡಿಎಸ್ ನಾಲೆ ಒಡೆದಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಸಿಡಿಎಸ್ ನಾಲೆಯ ಏರಿ ಒಡೆದಿದೆ. ಏರಿ ಒಡೆದಂತಹ ಪರಿಣಾಮ ಸಿಡಿಎಸ್ ನಾಲೆಯ ಕೆಳಭಾಗದಲ್ಲಿರುವಂತಹ ಜಮೀನಿಗೆ ನೀರು ನುಗ್ಗಿರುವಂತದ್ದು. ನೀರು ನುಗ್ಗಿ ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ. 100 ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಸಾಕಷ್ಟು ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂತದ್ದು. ಏರಿ ಒಡೆದ ಕೆಳಭಾಗ ಅಡಕೆ, ಬಾಳೆ, ತೆಂಗು ಸೇರಿದಂತೆ ಸಾಕಷ್ಟು ಪ್ರಮಾಣದ ಬೆಳೆ ಇತ್ತು. ಸಂಪೂರ್ಣವಾಗಿ ಮಳೆಯ ನೀರು ಅಂದ್ರೆ ಏರಿಯಾ ನೀರು, ನಾಲೆಯ ನೀರೇನ್ ಬರ್ತಾ ಇದೆ, ನಾಲೆಯ ನೀರಿನಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಇದೇ ರೀತಿ ಸಾಕಷ್ಟು ಪ್ರಮಾಣದ ಜಮೀನಿಗೆ ನೀರು ಹರಿದು ಹೋಗಿದೆ. ಪರಿಣಾಮ ಸಾಕಷ್ಟು ಬೆಳೆ ಹಾನಿಯಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಹುಯ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಡ್ಯಾಮೇಜ್ ಗಳಾಗಿರುವಂತದ್ದು. ಸಾಕಷ್ಟು ಕಡೆ ಕೆರೆ ಏರಿ ಇರಬಹುದು ಅಥವಾ ನಾಲೆಯ ಏರಿಗಳು ಡ್ಯಾಮೇಜ್.